ವಚನಾನಂದ ಸ್ವಾಮೀಜಿಗಳು ದಯವಿಟ್ಟು ವೇದಿಕೆ ಮೇಲೆ ಆಗಬೇಕು. ನಮಸ್ಕಾರ, ಚೆನ್ನಾಗಿದ್ದೀರಾ? ಹೇಳೋದೇ ಬೇಡ, ನಿಮ್ಮನ್ನು ನೋಡಿದ್ರೆ ಗೊತ್ತಾಗತ್ತೆ. ಕನಕೋತ್ಸವದ ಉತ್ಸಾಹ ಗಗನಕ್ಕೆ ತಲುಪಿದೆ. ಇದು ಮೊದಲನೇ ಬಾರಿ ಕಾಂತಾರ ಮಾಡಿದಾಗ ಡಿ ಕೆ ಸಾಹೇಬರು ಮತ್ತು ಸುರೇಶ್ ಅಣ್ಣ ನನಗೆ ಕರೆದಿದ್ರು. ಆವಾಗಲೂ ನಾನು ಸಿನಿಮಾ ಆದಾಗ ಮೊದಲನೇ ಕಾರ್ಯಕ್ರಮ ಬಂದಿದ್ದೆ ಕನಕೋತ್ಸವ. ಈ ಚಾಪ್ಟರ್ 1 ರಿಲೀಸ್ ಆಗಿ ಈ ಸಿನಿಮಾ ಯಶಸ್ವಿ ನೀವು ಮಾಡಿದ್ರಿ. ಅದಾದಮೇಲೆ ಇನ್ನೊಂದು ಕಾರ್ಯಕ್ರಮಕ್ಕೆ ಬರ್ತಿರೋದು ಇದೆ ಮೊದಲನೇ ಸಲ ನಾನು. ಸೊ ಇಬ್ಬರು ಸಹೋದರರು ಜಯ ವಿಜಯರಂತೆ ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಾಗ್ಬೋದು, ಡಿ ಕೆ ಸುರೇಶ್ ಅವರಾಗ್ಬೋದು. ಒಂದು ಭಾಗದಲ್ಲಿ ನಾಯಕರುಗಳು ಬಂದಾಗ ಅಥವಾ ಯಾವುದೇ ಕ್ಷೇತ್ರದಲ್ಲಿ ಬಂದಾಗ ಆ ಊರಿಗೆ ಏನು ಬೇಕು, ಆ ಊರನ್ನ ಮಾದರಿ ಊರಾಗಿ ಕ್ಷೇತ್ರವಾಗಿ ಹೇಗೆ ಮಾಡಬೇಕು ಅಂತಂದರೆ ಹೀಗೆ ಮಾಡಬೇಕು ಅಂತ ಅಂದ್ಕೊಳ್ತೀನಿ ನಾನು. ಕನಕಪುರದಲ್ಲಿ ಇವತ್ತು ಕನಕೋತ್ಸವ ಬರೀ ಒಂದು ಕಾರ್ಯಕ್ರಮ ಆಗಿ ಮಾತ್ರ ಕಾಣಿಸ್ತಾ ಇಲ್ಲ. ಎಷ್ಟೊಂದು ವಿಚಾರಗಳು, ಎಷ್ಟೊಂದು ಕಲೆಗೆ ಅವಕಾಶ, ಎಷ್ಟೊಂದು ಕಲಾವಿದರಿಗೆ ಅವಕಾಶ, ಇಂಥ ಸಂಭ್ರಮವನ್ನು ಕ್ರಿಯೇಟ್ ಮಾಡಿದ್ದಕ್ಕೆ ನಿಮಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.